टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೃತರ ಕುಟುಂಬಕ್ಕೆ ರೈಲ್ವೆ ಇಲಾಖೆ ಕಡೆಯಿಂದ ಪರಿಹಾರ ಘೋಷಣೆ. ಮೃತಪಟ್ಟವರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಲಾಗಿದೆ. ಗಾಯಾಳುಗಳಿಗೆ ತಲಾ 2,50,000 ಪರಿಹಾರ ರೈಲ್ವೆ ಇಲಾಖೆ ಕಡೆಯಿಂದ ಘೋಷಿಸಲಾಗಿದೆ. ಕೇಂದ್ರ ರೈಲ್ವೆ ಇಲಾಖೆಯಿಂದ ಪರಿಹಾರ ಘೋಷಣೆ. ಆದರೆ TV9 ಹೇಳೋದೇನಂತಂದ್ರೆ ಇದು ಪರಿಹಾರ ಶಾಶ್ವತವಾಗಿ ಆಗ್ಬೇಕಂದ್ರೆ ಇಂಥದ್ದು ಆಗಬಾರ್ದು. ಇಂಥ ಅನಾಹುತಗಳು ಅದಕ್ಕೊಂದು ಪ್ರಾಪರ್ ಸಿಸ್ಟಮ್ ಅಂತ ಇರಬೇಕು. ಹಾಗಾಗಿ ಬಹಳಷ್ಟು ಮಂದಿ ರಾಜ್ಯದಿಂದ ಕೂಡ ಹೋಗಿರುವಂಥವ್ರು ಇರ್ತಾರೆ. ಸೊ ದೆಹಲಿಯಲ್ಲಿ ನೆಲೆಸಿರುವಂಥವ್ರು ಅಥವಾ ದೆಹಲಿಗೆ ಹೋಗಿ ನಂತರ ಹೋಗುವಂಥವ್ರು ಇಂಥ ಒಂದಷ್ಟು ಪ್ಲಾನ್ ಹಾಕಿರುವವರು. ಆದರೆ ಒಮ್ಮೆಲೆ ಈ ಥರ 12ರಲ್ಲಿ ಬರುತ್ತೆ, ಅದಾದಮೇಲೆ 16ರಲ್ಲಿ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡೋದು, ಗೊಂದಲ ಉಂಟಾಗೋದು, ಎಕ್ಸಿಟ್ ಗೇಟಲ್ಲೂ ಕೂಡ ಅಲ್ಲಿ ಪ್ರಯಾಣಿಕರನ್ನು ಎಂಟ್ರಿ ಮಾಡೋದು, ಇದೆಲ್ಲವೂ ಕೂಡ ಸೂಕ್ತ ಅಲ್ಲ. ಸೊ ಇಬ್ಬರ ನೇತೃತ್ವದ ಉನ್ನತ ಮಟ್ಟದಿಂದ ಸಮಿತಿ ಏನಿದೆ ಆ ಒಂದು ತನಿಖೆ ನಡೆಯುತ್ತೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಾಗಿರಬಹುದು, ಇದನ್ನು ಸರ್ಕಾರ ಮುಚ್ಚಿಡ್ತಿದೆ ಅಂತ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇವೆ. ಇನ್ನು ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ಭೀಕರ ಕಾಲ್ ತುಳಿತಕ್ಕೆ 18 ಜನ ಸಾವನ್ನಪ್ಪಿದ್ದಾರೆ ಪ್ರಯಾಣಿಕರು. ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಇನ್ನು ಪ್ರಧಾನಿ ಮೋದಿ ವಿರುದ್ಧ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ನಡೆದಂಥ ಸಾವಿನ ಸಂಖ್ಯೆ ಇದೆಯಲ್ಲ ಅದನ್ನು ಮುಚ್ಚಿಡಲಾಗ್ತಾ ಇದೆ. ಸತ್ಯವನ್ನು ಮರೆಮಾಚುವಂಥ ಮೋದಿ ಸರ್ಕಾರದ ಪ್ರಯತ್ನ ನಾಚಿಕೆಗೇಡು ಮತ್ತು ಖಂಡನೀಯ ಅಂತ ಹೇಳಿದರು. ಬನ್ನಿ ಖರ್ಗೆ ಅವರ ಟ್ವೀಟ್ನಲ್ಲಿ ಏನಿದೆ ನೋಡೋಣ. ನವದೆಹಲಿ ರೈಲು ನಿಲ್ದಾಣದಲ್ಲಿ ನೂಕುನುಗ್ಗಲು ಉಂಟಾಗಿ ಅನೇಕ ಜನರು ಸಾವನ್ನಪ್ಪಿದ ಸುದ್ದಿ ಅತ್ಯಂತ ದುಃಖಕರವಾಗಿದೆ. ನಿಲ್ದಾಣದಿಂದ ಬರುವ ವಿಡಿಯೋಗಳು ಹೃದಯ ವಿದ್ರಾವಕವಾಗಿವೆ. ನವದೆಹಲಿ ರೈಲು ನಿಲ್ದಾಣದಲ್ಲಿ ನಡೆದ ಸಾವಿನ ಪ್ರಕರಣದಲ್ಲಿ ಸತ್ಯವನ್ನು ಮರೆಮಾಚುವ ನರೇಂದ್ರ ಮೋದಿ ಸರ್ಕಾರದ ಪ್ರಯತ್ನವು ನಾಚಿಕೆಗೇಡಿನ ಮತ್ತು ಖಂಡನೀಯವಾಗಿದೆ. ಮೃತರ ಮತ್ತು ಗಾಯಗೊಂಡವರ ಸಂಖ್ಯೆಯನ್ನ ಆದಷ್ಟು ಬೇಗ ಪ್ರಕಟಿಸಬೇಕು ಮತ್ತು ಕಾಣೆಯಾದವರ ಗುರುತನ್ನ ಖಚಿತಪಡಿಸಿಕೊಳ್ಳಬೇಕೆಂದು ನಾವು ಒತ್ತಾಯಿಸುತ್ತೇವೆ. ಸಂತ್ರಸ್ತರ ಕುಟುಂಬಗಳಿಗೆ ನಮ್ಮ ಆಳವಾದ ಸಂತಾಪಗಳು. ಗಾಯಾಳುಗಳಿಗೆ ಚಿಕಿತ್ಸೆಗಾಗಿ ತಕ್ಷಣ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಬೇಕು. ಇದು ಮಲ್ಲಿಕಾರ್ಜುನ ಖರ್ಗೆ ACC ಅಧ್ಯಕ್ಷರು ಮಾಡಿರುವಂತಹ ಟ್ವೀಟ್. ಸಾವಿನ ಸಂಖ್ಯೆಯನ್ನು ಮುಚ್ಚಿಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ದೆಹಲಿಯಲ್ಲಿ ಕೂಡ ಅವರೇ ಅಧಿಕಾರದಲ್ಲಿರೋದು. ಸಹಜವಾಗಿ ಮೊನ್ನೆ ಫಲಿತಾಂಶ ಬಂದ ನಂತರ ಸರ್ಕಾರ ಒಂದಷ್ಟು ಟೀಕೆಗೆ ಕಾರಣವಾಗ್ತದೆ.